ನಮ್ಮ ಏನು ಸುಮಾರು 40,000 ಕೋಟಿ ಏನು ಬಜೆಟ್ನಲ್ಲಿ ಅನುದಾನವನ್ನ 24% ಇದೆ. ಅನುದಾನವನ್ನ ಪೂರ್ತಿಯಾಗಿ ಗ್ಯಾರಂಟಿ ಯೋಜನೆಗೆ ಬರ್ತಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ನಾವು ಭಾವಿಸ್ತೇವೆ. ಯಾಕಂದ್ರೆ ಇವತ್ತು ಎಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗಳು ಇವತ್ತು ಒಂದೂ ಸಹ ಆ ಕಾಲೋನಿಗಳಿಗೆ ಅಭಿವೃದ್ಧಿ ಕೆಲಸ ಆಗಿಲ್ಲ. ಶುದ್ಧವಾದ ಕುಡಿಯನ್ನ ನೀರನ್ನ ಕೊಡ್ಲಿಕ್ಕಾಗಿಲ್ಲ. ಅವರಿಗೆ ಒಂದು ಮನೆಯನ್ನು ಸಹ ಇಲ್ಲಿವರೆಗೆ ಕೊಡ್ಲಿಕ್ಕಾಗಿಲ್ಲ. ಅವ್ರೇನು ಸುಮಾರು 20-30 ವರ್ಷ ಉಳುಮೆ ಮಾಡಿದಂತ ಭೂಮಿಯನ್ನ ಅವರ ಪಟ್ಟವನ್ನ ಕೊಡ್ಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ. ಆ ಕಾರಣಕ್ಕೆ ನಮ್ಮ ಏನಿವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಸಮುದಾಯ ಇವತ್ತು ಎಚ್ಚೆತ್ತುಕೋಬೇಕಾಗಿದೆ. ಇವತ್ತು ಚಿಂತನೆಯನ್ನು ಮಾಡಬೇಕಾಗಿದೆ, ಜಾಗೃತ ಆಗಬೇಕಾಗಿದೆ. ಸಂವಿಧಾನವಾಗಿ ಬಂದಂತ ನಮ್ಮ ಹಕ್ಕನ್ನ ಇವತ್ತು ನಾವು ತಿಳ್ಕೋಬೇಕಾಗಿದೆ. ಐದೇನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಹೋರಾಟವನ್ನ ಮಾಡಿ ನಮ್ಗೆ ಏನು ಇವತ್ತು ಗ್ಯಾರಂಟಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಕೊಡಲು ಎಲ್ಲ ನಿಗಮಗಳು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ತಾಂಡ ಅಭಿವೃದ್ಧಿ ನಿಗಮ ಇರ್ಬೋದು, ಮತ್ತೆ ಏನು ಬಾಬು ಜಗಜೀವನ ಅಭಿವೃದ್ಧಿ ನಿಗಮಗಳು ಏನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿದಂತ ಅನುದಾನವನ್ನ ಅವರು ಕಡ್ಡಾಯವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಕೊಡುವ ಮುಖಾಂತರ ನಮ್ಮ ಸಮುದಾಯದ ಒಂದು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಇವತ್ತು ಅವರಿಗೆ ಮನಸ್ಸಿಲ್ಲ. ಸುಮ್ಮನೆ ಹೇಳ್ತಾರೆ ನಾವು ಇವತ್ತು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ. ಅವರ ನಮ್ಮ ಅನುದಾನ ತಗೊಂಡು ಎಲ್ಲರಿಗೂ ಹಚ್ಚುವಂತ ಕೆಲಸ ಇವತ್ತು ಆಗಿದೆ. ಅದು ಆಗಬಾರ್ದು. ನಮಗೆ ಸಂವಿಧಾನದಲ್ಲಿ ಬರ್ತಕ್ಕಂಥ ಅನುದಾನವನ್ನ ಹಕ್ಕನ್ನು ನಾವು ಪಡೆದುಕೊಂಡು ಇವತ್ತು ನಾವು ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕಾಗಿದೆ. ಆ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ನೀತಿಯನ್ನು ನಾವು ಖಂಡಿಸ್ತೇವೆ. ಆ ಕಾರಣಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ದಾವಣಗೆರೆ ವತಿಯಿಂದ ಇವತ್ತು ನಾವು ಉಗ್ರವಾಗಿ ಹೋರಾಟ ಮಾಡಿ ಬಂಜಾರ ಅಭಿವೃದ್ಧಿ ನಿಗಮವನ್ನ ಇವತ್ತು ಮುಚ್ಚಿಗೆ ಹಾಕುವ ಮುಖಾಂತರ ನಾವು ಸಾಂಕೇತಿಕವನ್ನು ಮಾಡಿದ್ದೇವೆ. ಇವತ್ತು ಮುಂದಿನ ದಿನದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸಹ ಇಂಥ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಮಕ್ಕಳನ್ನ ನಾವು ಪಡ್ಕೊಳ್ತೇವೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಇವತ್ತು ನಾವು ಜಾಗೃತರಾಗಬೇಕಾಗಿದೆ, ಎಚ್ಚೆತ್ತಬೇಕಾಗಿದೆ. ನಾವು ಮಲಗಿರಬಾರ್ದು. ಸರ್ಕಾರ ಇವತ್ತು ನಮ್ಮನ್ನ ದೌರ್ಜನ್ಯ ರೀತಿಯಲ್ಲಿ ನೋಡ್ತಾ ಇದೆ, ಕೆಲವೊಂದು ಅಸ್ಪೃಶ್ಯ ರೀತಿಯಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದೆ. ಇದರಲ್ಲಿ ನಾವು ಇವತ್ತು ಅಂತ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಇಂಥ ಕಾರ್ಯಕ್ರಮಗಳು ನಮ್ಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಮುಂದಿನ ದಿನದಲ್ಲಿ ಪರಿಣಾಮಕಾರಿಯಾಗಿ ನಾವು ಈ ಒಂದು ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನ ಪಡಲಿಕ್ಕೆ ಎಲ್ಲ ಸಹಕಾರ ಬೇಕು ಅಂತ ಹೇಳಕ್ಕೆ ಬಯಸಿ ನನಗೂ